6ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟನ್ನು ಆಯವ್ಯವನ್ನು ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದಂತಹ ಕೀರ್ತಿ ತುಂಬ ಹಿಂದುಳಿದ ವರ್ಗದಿಂದ ಬಂದಂತಹ, ತುಂಬ ಬಡ ಕುಟುಂಬದಿಂದ ಬಂದಂತಹ, ಒಂದು ಅಹಿಂದ ವರ್ಗದಿಂದ ಬಂದಂತಹ ರಾಜ್ಯ ಕಂಡ ಮುತ್ಸದ್ದಿ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈಗ ಈ ಒಂದು ಬಜೆಟನ್ನು ಮಂಡಿಸ್ತಿದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ನಾನು ಈಗಾಗಲೇ ಸುಮಾರು ಬಾರಿ ತಮ್ಮೆಲ್ಲರ ಬಳಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅತ್ಯವಶ್ಯಕವಾದಂತಹ ಏನು ಟರ್ಷರಿ ಟ್ರೀಟ್ಮೆಂಟ್, ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಬೇಕು, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಬೇಕು. ಚಿಕ್ಕಬಳ್ಳಾಪುರ ಜನತೆಯ ಏನೀಗಾಗಲೇ ವಿಷ ಏನು ಕುಡಿಸ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಸೇರಿ, ಅದನ್ನು ಕೊನೆಗಾಣಿಸುವಂತಹ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು. ಒಂದು ಕಳಕಳಿಯ ಮನವಿ ನಿಮ್ಮೆಲ್ಲರಲ್ಲೂ, ಈ ಒಂದು ಪತ್ರಿಕಾಗೋಷ್ಠಿ ಏನಿದೆ, ಈಗ ನಮ್ಮ ಅಣ್ಣ ಕೂಡ ರಿಯಾಜಣ್ಣ ಹೇಳ್ತಿದ್ರು ಯಾವುದೋ ಒಂದು ಆಸ್ಪತ್ರೆ ವಿಷಯ ಮಾತಾಡೋಣ ಅಂತಂದರು. ನಾನು ಇದೊಂದು ಸಲ ಅಣ್ಣನೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಪತ್ರಿಕಾಗೋಷ್ಠಿ ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅದರ ಜೊತೆಗೆ ಏನು ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಮಾತ್ರ ಆದಷ್ಟು ಸೀಮಿತವಾಗಿ ಮಾತಾಡೋಣ. ಇದರಿಂದ ಒಂದೊಂದು ಬಾರಿ ಅಕಸ್ಮಾತ್ ಹೊರಗಡೆ ಹೋದ್ರೂ ಈ ವಿಷಯಕ್ಕೆ ಮತ್ತೆ ಬರೋಣ ಅಂತ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನೊಬ್ಬ ಸ್ವಾರ್ಥಿ, ಮೊದಲು ನನ್ನ ಮನೆ ಸರಿ ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿಜಕ್ಕೂ ಈ ರೀತಿಯ ಒಂದು ರಾಜಕೀಯ ಏನು ಒಂದು ವಿಲ್ ಪವರ್ ಏನಿದೆ, ಪೊಲಿಟಿಕಲ್ ವಿಲ್ ಪವರನ್ನು, ಆ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಪವರ್ ಕಾಣ್ತಾ ಇದೆ. ಯಾಕೆಂತಂದರೆ ತುಂಬ ಉತ್ತಮವಾದ ನಾಯಕರು ಬಂದು ಹೋಗಿದ್ದಾರೆ. ಬಟ್ ಈ ವಿಷಯದಲ್ಲಿ ಯಾಕೋ ಗೊತ್ತಿಲ್ಲ, ಎಲ್ಲರೂ ಸಹ ಒಂದು ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ತುಂಬ ಸುಲಭವಾಗಿ ಆಗ್ಬೋದಂತಹ ಕೆಲಸವನ್ನು ಯಾವ ಕಾರಣಕ್ಕೆ ಇವರೆಲ್ಲ ಮುಂದೋಡ್ತಿದ್ದಾರೋ ಗೊತ್ತಿಲ್ಲ. ಅದೇ ರೀತಿ ಕಾಕತಾಳೀಯವೋ ಅಥವಾ ನಿಜಕ್ಕೂ ತಮ್ಮೆಲ್ಲ ಪತ್ರಕರ್ತರ ಏನು ಜನತೆಯ ಪರವಾಗಿ ಇರುವಂತಹ ಕಾಳಜಿಯೋ ಗೊತ್ತಿಲ್ಲ. ನಾನು ಈ ನಡುವೆ ಪ್ರತಿ ದಿವಸ ನೋಡ್ತಾ ಇರೋವಂತಹ ಮುಖ್ಯವಾದ ವಿಷಯ, ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ನನ್ನ ಪ್ರಬುದ್ಧ ಪತ್ರಕರ್ತ ಮಿತ್ರರಿಗೆಲ್ಲ. ಅದೇ ರೀತಿ ಇವತ್ತು ಎಲ್ಲ ಏನು ನಾನು ಅಬ್ಸರ್ವ್ ಮಾಡ್ತಿದ್ದೆ, ಒಂದಷ್ಟು ಇದೇನಂತಂದರೆ ಪೊಲಿಟಿಕಲ್ ಯಾರ್ದೋ ವಿರುದ್ಧ ಅಲ್ಲ, ನಾವು ಜನತೆಯ ಪರವಾಗಿರೋದ್ರಿಂದ ಒಂದಷ್ಟು ನಾವು ಪ್ರಿಪೇರ್ ಆಗಿ ಬರಬೇಕು ಅಂತ ಕೂತ್ಕೊಂಡು ಒಂದಷ್ಟು ಹೋಮ್ವರ್ಕ್ ಮಾಡಿ, ಒಂದಷ್ಟು ತಜ್ಞರನ್ನು ಮಾತಾಡಿ, ಮತ್ತು ಎಲ್ಲ ಡೇಟಾ ತಗೊಂಡು ಇವತ್ತು ನಿಮ್ಮ ಹತ್ರ ಕೂತ್ಕೊಳ್ಳೋಂಥ ಕೆಲಸ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾಡ್ತಾಯಿದ್ದೀನಿ. ನಾನೇನು ತಜ್ಞನಲ್ಲ, ಆದರೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಜನತೆಯ ಮೇಲಿರುವ ಕಳಕಳಿಯಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. ಏನಂತಂದರೆ ಇದ್ರ ಜೊತೆಗೆ ನಿಮ್ಮ ಹತ್ರ ಬೇಕಾದ್ರೆ ನಾನು ಕೊಡ್ತೀನಿ. ನಾನು ನೇರವಾಗಿ ಈ ಒಂದು ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡೋದು, ಈ ಬಜೆಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸೋದು ನಮ್ಮ ಶಾಸಕರು. ನಾನು ನೇರವಾಗಿ ಈ ಬಜೆಟ್ನ ಕೇಂದ್ರ ಬಿಂದು ಶಾಸಕರೇ ಆಗಿರ್ತಾರೆ. ನಾವು ಕೇಳೋಂತಹ ಪ್ರತಿ ಪ್ರಶ್ನೆ ನೇರವಾಗಿ ಶಾಸಕರಿಗೆ ಕೇಳೋವಂತಹ ಪ್ರಶ್ನೆಗಳಾಗಿರ್ತದೆ. ನಿಮಗೇನಾದರೂ ಟೈಮ್ ಇದ್ದರೆ ನನ್ನ ಹತ್ರ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಶಾಸಕರು ಇದಕ್ಕೆ ಮೊದಲು ಏನು ಈ ಒಂದು ಏನೆಲ್ಲ ಕಷ್ಟಗಳಿದೆ, ನೀರಿನಿಂದ ಆಗುವಂತಹ ಕಷ್ಟಗಳನ್ನು ಎಲ್ಲರ ಮುಂದೆ ಇದನ್ನು ಹೇಳಿದ್ದಾರೆ. ನಿಮಗೆ 1 ನಿಮಿಷ ಟೈಮ್ ಇದ್ದರೆ ಆ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಪ್ಲೇ ಮಾಡಬೇಕು ಅಂತ ಅಂದ್ಕೊತೀನಿ. ಬಹಳಷ್ಟು ಜನ ಕೋಮಾಗಿ ಹೋಗ್ತಾರೆ. ಇದು ನಾನು ಹೇಳಿರೋದಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು, ಡಾಕ್ಟರ್ಗಳಾದಂಥ ಶಾಸಕರು ಇಟ್ಟಿದೆ. ಆದರೂ ಸಹ ಆ ಪ್ರಾಜೆಕ್ಟು 100 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳಿಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ
100 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ 30% ಮೆಗಾ ಡೀಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IAS ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿಗೆ ಬಂತು ಸರ್. ಇಟ್ ಈಸ್ ದ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದೀನಿ, ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಬಯಾಲಜಿ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ಅದು ವ್ಯವಸಾಯಕ್ಕೆ ಬಳಸೋ ನೀರು, ಬೇರೆ ಎಲ್ಲ ಏನಕ್ಕೆ ಅಂತ. ಸರ್, ಕೆರೆ ನೀರು ತುಂಬಿದಾಗ ಪಕ್ಕದಲ್ಲಿರೋ ಬೋರ್ ನೀರಿಗೆ ಅದು ರೈಸ್ ಆದಾಗ ಗ್ಯಾರಂಟಿ ಆರೋಗ್ಯ ಕೆಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಗಾರ್ಮೆಂಟ್ಸ್ ಇಂದ ಇದಾಗಿ ಪಕ್ಕದ ಬೋರ್ವೆಲ್ ಅಲ್ಲಿ ಎಂತ ನೀರು ಬರ್ತಾ ಇದೆ ಅಂತ ನೀವು ಒಂದ್ಸಲ ನೋಡಿ ಸರ್. ಇವತ್ತು ಹೇಳ್ತೀನಿ, ಹೆಬ್ಬಾಳದ ಕೆರೆ ನೀರು ಅಲ್ಲಿ 250 ಕೋಟಿ ಡೀಲ್ ನಾನು ಆರೋಪಿಸ್ತೀನಿ. ನನ್ನ ಮೇಲೆ ಎಷ್ಟು ಬೇಕಾದ್ರೂ FIR ಆಗ್ಲಿ. 31% ಕಮಿಷನ್, 1% ಅಧಿಕಾರಿಗಳಿಗೆ, 30% ಸರ್ಕಾರಕ್ಕೆ. ಎಲ್ಲೆಲ್ಲಿ ಹೋಗಿದೆ ಅಂತ ಆಲ್ರೆಡಿ ಗೊತ್ತು. ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ ಹೇಳಿ, ಪ್ರೂವ್ ಮಾಡ್ತೀನಿ. ಸರ್, ಹೆಬ್ಬಾಳದ ಕೆರೆ ನೀರು ಚುನಾವಣೆ ಖರ್ಚಿಗೆ ಹಾಸ್ಬೇಕು ಅಂತ. ಸರ್, ನಮ್ಮ ಮಕ್ಕಳು ಸತ್ತೋಗ್ತಾರೆ ಸರ್, ಆ ನೀರು ಕುಡಿದ್ರೆ ಸತ್ತೋಗ್ತಾರೆ. ನನ್ನ ಪದ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿ. ಇದು ತುಂಬ ಇದೆ. ಈ ರೀತಿಯ ತುಂಬ ವಿಡಿಯೋಗಳನ್ನು ನಮ್ಮ ಶಾಸಕರು ಅವತ್ತು ಶಾಸಕರಾಗೋಕ್ಕಿಂತ ಮೊದಲು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿ ಜನಗಳ ಗಮನವನ್ನು ಸೆಳೆದಿದ್ದರು. ನಾವು ಸಹ ಇದರಿಂದ ಪ್ರಭಾವಿತರಾಗಿದ್ವಿ. ಏನಂತಂದರೆ, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೆಯದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದನೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗೆ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನು ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ, ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದರೂ ನಿಂತೋಗಿದೆಯಾ, 3 ವರ್ಷದಿಂದ ಅವ್ರು ಬಂದಿದ್ದಾದಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕಲುಷಿತ ನೀರನ್ನು ಕುಡಿದ್ರೂ ಸಹ ಏನು ತೊಂದರೆ ಆಗದಿರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದ್ದಾರಾ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗಕ್ಕೆ ಹೊರಟಿದ್ದಾರೆ. ಅವ್ರನ್ನ ಲೀಡ್ರ್ ಅಂತ ಅಂದ್ಕೊಂಡು ಜನ ಎಲ್ಲ ಗೆಲ್ಲಿಸಿದ್ರು. ಆದರೆ ಅವರು ಮತ್ತೊಬ್ಬ ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರೋ ಉತ್ತರವನ್ನು ಕೊಡೋ ಅಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಬರ್ತಿದ್ದಾರೆ. ಅದೇನೇ ಆಗಿದ್ರೂ ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲನೂ ನೀರನ್ನ ತುಂಬಿಸ್ತಾ ಇದ್ದೀರ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲಾಗಿ ತಗೋಣ. ಇದೊಂದೇ ಅಲ್ಲ, ಒಂದು ಎಕ್ಸಾಂಪಲಾಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಬೋರ್ವೆಲ್ಸು ಆಲ್ರೆಡಿ ಅಲ್ಲಿದೆ, ಮೊದಲು ಆಗಿರೋವಂಥದ್ದು. ಅದರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಸುಳ್ಳಲ್ಲ. ಯಾಕಂದರೆ ನಾವು ಇದನ್ನು ಕೆಲಸ ಮಾಡಿ ತೊಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ಲು ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನು ಕೊಡೋವಂಥ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಏನಂತಂದರೆ, ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ, ಅದು ಕುಡಿಯೋ ನೀರಿಗೆ ಯೂಸ್ ಮಾಡಲ್ಲ ಅಂತ. ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ. ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದರೆ, ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಅಂದರೆ, ಇದು ಯಾವ ನೀರು? ಇದು ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನು ತಾವು ಈಗ ಎಲ್ಲ ಕಡೆ ಕೊಡೋವಂತಹ ಕೆಲಸ ಮಾಡ್ತಿದ್ದೀರಾ. ತಮ್ಮ ಗಮನಕ್ಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನು 15ನೇ ವಾರ್ಡ್ಗೆ
11ನೇ ವಾರ್ಡ್ಗೆ, 13ನೇ ವಾರ್ಡ್ಗೆ, 17ನೇ ವಾರ್ಡು ಮತ್ತು 12ನೇ ವಾರ್ಡ್ಗೆ ಈ ಬೋರ್ಗಳಿಂದ ಡೈರೆಕ್ಟಾಗಿ ನೀರು ಹೋಗ್ತಾ ಇರೋಂತಹ ಕೆಲಸ ನಗರಸಭೆ ಮಾಡ್ತಿದೆ. 15ನೇ ವಾರ್ಡು, 11ನೇ ವಾರ್ಡು, 13ನೇ ವಾರ್ಡು, 17ನೇ ವಾರ್ಡು, 12ನೇ ವಾರ್ಡು. ನಾನಿವಾಗ ಹೇಳಬೇಕಾದ್ರೆ ಅಕಸ್ಮಾತ್ 12ನೇ ವಾರ್ಡ್ 13 ಆಗಿರ್ಬೋದು, 15 ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಷ್ಟು ಒಂದಷ್ಟು ವಾರ್ಡ್ಗಳಿಗಂತೂ ಕೊಡೋವಂತಹ ಕೆಲಸ ಖಂಡಿತವಾಗೂ ನಗರಸಭೆಯವರು ಮಾಡ್ತಿದ್ದಾರೆ. ಈ ನೀರು ಯಾರು ಕುಡಿತಾ ಇರೋದು? ನನ್ನದೇ ಜನ, ನನ್ನ ಮುಗ್ಧ ಜನ, ಅವ್ರದ್ದು ದಿನದ ಜಂಜಾಟಗಳಲ್ಲಿ ಮುಳುಗೋಗಿರೋವಂಥ ಜನ ಯಾವುದೋ ಒಂದು ನೀರು ಬಂದರೆ ಸಾಕಪ್ಪ ಅಂತ ಖುಷಿಯಾಗಿ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲರೂ ಸೇರಿ ವಿಷ ಕುಡಿಸೋವಂತಹ ಕೆಲಸ. ಹಾಗೂ ಟಾಯ್ಲೆಟ್ಗಳಲ್ಲಿ ಬಿಡೋವಂತಹ ಮೂತ್ರದ ನೀರು, ಆ ಚರಂಡಿ ನೀರನ್ನು ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು ನನ್ನ ಜನತೆಗೆ ಮಾಡ್ತಾಯಿದೆ. ಇದರ ಏನು ಪಾಪದ ಫಲ ನೀವೆಲ್ಲರೂ ಒತ್ಕೊತೀರಾ? ದಯವಿಟ್ಟು ನಾನು ಯಾರಿಗೋ ಬೇರೆಯವ್ರಿಗೆ ಶಾಪ ಹಾಕೋ ಥರ ಕುಟುಂಬಗಳಿಗೆ ಇನ್ನೊಂದಕ್ಕೆ ಶಾಪ ಹಾಕೋಕೆ ಹೋಗಲ್ಲ. ನೀವಂತೂ ಈ ಕರ್ಮವನ್ನು ಅನುಭವಿಸೋಕ್ಕೆ ರೆಡಿ ಇರಬೇಕು. ಕಲಿಯುಗ ತುಂಬ ಒಳ್ಳೆಯ ಯುಗ ಇದೆ. ಡೆಫಿನೆಟ್ಟಾಗಿ ನೀವೆಲ್ಲ ಇದಕ್ಕೆ ಅನುಭವಿಸ್ತೀರ. ಜೊತೆಗೆ ಯಾವತ್ತಾದರೂ ಯಾವುದಾದ್ರು ಬೇರೆ ವಾರ್ಡ್ಗಳಲ್ಲಿ ನೀರು ಕಡಿಮೆ ಆದರೆ ಇದೇ ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಲ್ಲಿ ತುಂಬಿಸಿ ಆ ವಾರ್ಡ್ಗಳಿಗೆ ಕೊಡುವಂತಹ ಕೆಲಸವನ್ನು ನಗರಸಭೆಯವರು ಮಾಡ್ತಿದ್ದಾರೆ. ನಾನು ನಗರಸಭೆಯವ್ರನ್ನ ದೂಷಿಸ್ತಾ ಇಲ್ಲ. ನಗರಸಭೆಯವರು ಅವ್ರ ಕೈಯಲ್ಲಿ ಆಗೋದು ಅಷ್ಟೇ ಪಾಪ ಕೆಲಸ, ಅವರ ಸೀಮಿತ ಶಕ್ತಿ ಅದು. ಆದರೆ ಇದನ್ನು ಮಾಡಬೇಕಾಗಿರುವಂತಹ ಶಾಸಕರೇನಿದ್ದಾರೆ ಅವರು ನಿದ್ರೆಯಲ್ಲಿದ್ದಾರೆ ಈ ವಿಷಯದಲ್ಲಿ. ಅವರು ಬಿಟ್ಟಿರೋ ಆ್ಯಂಬುಲೆನ್ಸ್ಗಳ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇತ್ತು. ಆದರೆ ಈಗ ನನಗನ್ನಿಸ್ತಿದೆ, ನಾಳೆ ನನ್ನ ಏನು ಜನ ಏನಾದರೂ ತೊಂದರೆ ಆದರೆ ತುಂಬ ಜನ ಈ ಆ್ಯಂಬುಲೆನ್ಸ್ಗಳನ್ನ ಯೂಸ್ ಮಾಡಿಕೊಳ್ಳಿ ಅಂತನ್ನೋ ಒಂದು ದೂರದೃಷ್ಟಿಯಿಂದ ಆ್ಯಂಬುಲೆನ್ಸ್ಗಳನ್ನ ಬಿಟ್ಟಿದ್ದಾರಾ ಅನ್ನೋಂತಹ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಹೋಗಿ ಬಂದಿದೆ. ಒಂದಷ್ಟು ಜನ ಸಹ ಇದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಷಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರೋಂತಹ ಈ ಮೋಸಕ್ಕೆ, ನನ್ನ ಜನಗಳ ಮೋಸಕ್ಕೆ, ಜನಗಳಿಗೆ ತಾವು ಮಾಡ್ತಾ ಇರೋಂಥ ಮೋಸಕ್ಕೆ ತಮ್ಮ ನಡೆಯನ್ನು ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲ ನಿಮ್ಮ ಪೇಪರ್ಸಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ, ತರಕಾರಿಗಳಲ್ಲಿ, ನೀರಿನಲ್ಲಿ ಮಾತ್ರ ಅಲ್ಲ, ಇದು ಕುಡಿಯೋ ನೀರಿನ ವಿಷಯ ಆಯಿತು. ಈಗ ಏನು ಪಾಪ ತರಕಾರಿಗಳು ನಮ್ಮ ರೈತರು, ನಿಜಕ್ಕೂ ನನ್ನ ಭಾಗದ ರೈತರ ಬಗ್ಗೆ ಅಪಾರವಾದ ಹೆಮ್ಮೆ ನನಗೆ. ಈ ಒಂದು ಬರನಾಡಿನಲ್ಲಿ, ಈ ಒಂದು ಬಿಸಿಲಿನಲ್ಲಿ ಅದ್ಭುತವಾದಂತಹ ಅವ್ರೇನಂತಂದ್ರೆ ಒಂದು ಆರ್ಕಿಟೆಕ್ಟ್ಸ್ ಅನಿಸುತ್ತೆ ನನಗೆ, ಒಬ್ಬ ಸೈಂಟಿಸ್ಟ್ ಅನಿಸುತ್ತೆ ನಮ್ಮ ರೈತರನ್ನ ನೋಡಿದ್ರೆ. ಇಂತಹ ಒಂದು ಬರನಾಡಿನಲ್ಲಿ ಏನು ಸಿಕ್ಕಿದ್ರೆ ಅದರಲ್ಲೇ ಒಂದು ಉತ್ತಮವಾದ ತರಕಾರಿ, ಉತ್ತಮವಾದ ಹೂವನ್ನು ಬೆಳೆಯುವಂತಹ ಕಲೆಯನ್ನು ನನ್ನ ಜನ ರೂಢಿಸ್ಕೊಂಡಿದ್ದಾರೆ. ಮತ್ತು ಅಷ್ಟೊಂದು ಪರಿಶ್ರಮ ಇದೆ ಅವ್ರಿಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೂವಿನ ತೋಟಗಳಲ್ಲಿರ್ತಾರೆ, ಹೂವು ಬಿಡಿಸ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ, ತರಕಾರಿ ಬಿಡಿಸ್ಕೊಂಡೋಗಿ ಮಾರ್ಕೆಟ್ ಹಾಕ್ತಾರೆ. ಅವರ ಪರಿಶ್ರಮಕ್ಕೆ ನೀವೇನು ಕೊಡ್ತಾ ಇದ್ದೀರಾ ಬೆಲೆ ಅಂತಂದರೆ, ಅವರು ಬೆಳೀತಾ ಇರುವಂತಹ ತರಕಾರಿಗಳು, ಅವರು ಬೆಳೀತಾ ಇರುವಂತಹ ಹೂವು, ಅವರು ಬೆಳೀತಾ ಇರುವಂತಹ ಹಣ್ಣು ತುಂಬ ದಿವಸ ಬಾಳಿಕೆ ಬರ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಮಾರ್ಕೆಟ್ಗೆ ಹೋದಾಗ ಬೇರೆ ಬೇರೆ ರೀತಿ ಈಗಾಗಲೇ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ. ಯಾಕೆಂತಂದರೆ ಈ ಕಲುಷಿತ ನೀರಿನಿಂದ ಬೆಳೀತಾ ಇರುವಂತಹ ಬೆಳೆ ತುಂಬ ದಿನ ಬಾಳಿಕೆ ಬರ್ತಿಲ್ಲ. ಎಲ್ಲೋ ಬಾಂಗ್ಲಾದೇಶ್ಗೋ ಇನ್ನೊಂದು ಕಡೆಗೋ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂತಹ ಒಂದು ಟೊಮ್ಯಾಟೊ ಅಂತ ಇಟ್ಕೊಳ್ಳಿ, ಅದು ಒಂದು 6-7 ದಿವಸ ಆದರೂ ಇರಬೇಕಾಗ್ತದೆ. ನನಗೆ ಗೊತ್ತಿರೋ ಹಾಗೆ ನಮ್ದು ಅಷ್ಟು ದಿವಸ ಉಳಿತಾ ಇಲ್ಲ. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ನನ್ನ ರೈತನಿಗೆ ಸಿಗಬೇಕಾಗಿರೋ ನಿಜವಾದ ಬೆಲೆ ಸಿಗದಿರ ಹೋಗ್ತಾ ಇದೆ. ರೈತನಿಗೆ ತಾವು ಮಾಡ್ತಾ ಇರೋ ಅನ್ಯಾಯ ಇದು. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಕೊಡಬೇಕು. ಇಮ್ಮಿಡಿಯೇಟಾಗಿ ಈ ಒಂದು ಟರ್ಷರಿ ಟ್ರೀಟ್ಮೆಂಟ್ಗೆ ನೀವು ಏನು ಎಚ್ಚೆತ್ತುಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿ 3ನೇ ಹಂತದ ನೀರಿಗೆ ಶುದ್ಧೀಕರಣಕ್ಕೆ ತಾವು ಹಣ ತಂದಿಲ್ಲ ಅಂತಂದರೆ ಡೆಫಿನೆಟ್ಟಾಗಿ ತಾವು ರೈತರಿಗೆ ನೇರವಾಗಿ ಮಾಡ್ತಾ ಇರುವಂತಹ ಮೋಸ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಅದೇ ರೀತಿ ನಾನು ಏನು ಮತ್ತೆ ವಾಪಸ್ ಬರ್ತೀನಿ, ನೀರನ್ನು ಕುಡಿಯೋವಂತಹ ಜನ ಏನು ಇವತ್ತು ಒಂದು ಅಂಕಿಅಂಶಗಳನ್ನು ತಗೊಂಡೆ. ನಾನು ಎಲ್ಲ ಆಸ್ಪತ್ರೆಗಳಲ್ಲಿ ಮಾತಾಡಿದೆ. ಮೇಜರ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ತುಂಬ ಜನ ಸಣ್ಣ ಯುವಕರು, ರೈತರು
ಮತ್ತು ಒಂದಷ್ಟು ಜನ ಡಯಾಲಿಸಿಸ್ ಕಿಡ್ನಿ ಜಾಸ್ತಿ ಫೇಲ್ ಆಗ್ತಿದೆ. ಅದಕ್ಕೆ ನಾನೇನು ಮಾಡಿದೆ, ನಾನು ಯಾವುದೂ ನಿಮ್ಮ ಮುಂದೆ ಆಧಾರರಹಿತವಾಗಿ ಆರೋಪ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಯಾವತ್ತೂ ನಾನು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ನಮ್ಮ ಸಮಾಜವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿರೋದ್ರಲ್ಲಿ ನಾನೊಬ್ಬ. ಮೊನ್ನೆ ಸಹ ಯಾವುದೋ ಒಂದು ವಿಷಯಕ್ಕೆ ಪ್ರದೀಪ್ ಈಶ್ವರ್ ಅವರು ಟ್ರೋಲ್ ಆಗ್ತಾ ಇದ್ದಂತಹ ವಿಷಯಕ್ಕೆ ನನ್ನ ಕೇಳಿದಾಗ ನಾನು ಅವರು ಬೇರೆ ಪಾರ್ಟಿಯವರಾಗಿದ್ದರೂ ಸಹ ಪ್ರದೀಪ್ ಈಶ್ವರ್ ಅವರು ಟ್ರೋಲ್ ಆಗಿಲ್ಲ, ಅದು ಹಂಗಲ್ಲ ಹಿಂಗೆ ಅಂತ ಪ್ರದೀಪ್ ಈಶ್ವರ್ ಅವ್ರ ಪರವಾಗಿ ನಾನು ಮಾತಾಡಿದೆ. ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಗೇನು ಬುದ್ಧಿ ಇದೆಯಾ, ಮತ್ತೆ ಅವ್ರನ್ನ ಯಾಕೆ ನೀವು ಹೊಗಳಕ್ಕೆ ಹೋಗ್ತೀರಾ? ನನಗೆ ಅದೆಲ್ಲ ಬೇಕಿಲ್ಲ. ನಾನು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ಒಳ್ಳೇದಿದ್ದರೆ ಒಳ್ಳೆಯದು, ಕೆಟ್ಟದಿದ್ದರೆ ಕೆಟ್ಟದು. ಅದು ಯಾರಾದರೂ ಆಗಿರ್ಬೋದು. ಡಾಕ್ಟರ್ MC ಸುಧಾಕರ್ ಅವರು ನನಗೆ ಅಲ್ಲಿ ಊಟ ಕೊಡ್ಬೇಕಾದ್ರೆ ಎಲ್ಲರೂ ಬೇರೆಯವರೆಲ್ಲ ತೊಂದರೆ ಕೊಟ್ಟರು. ಎಲ್ಲಿ ನಮ್ಮ ಗರ್ಲ್ಸ್ ಹೈಸ್ಕೂಲಲ್ಲಿ, ನಿಮಗೆಲ್ಲ ಗೊತ್ತಿದೆ, ದೊಡ್ಡ ನ್ಯೂಸ್ ಆಯಿತು. ಆದರೆ ಅವ್ರು ನಿಂತ್ಕೊಂಡು ಡಾಕ್ಟರ್ MC ಸುಧಾಕರ್ ಅವರು ನಮಗೆ ಪರ್ಮಿಷನ್ ಕೊಡಿಸಿದ್ರು. ಅದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳ್ತೀನಿ. ಆ ರೀತಿ ಅವ್ರು ಏನಾದರೂ ಮತ್ತೆ ತಪ್ಪು ಮಾಡಿದ್ರು ಕಾಂಗ್ರೆಸ್ ಅವರು ಅಂತಂದರೆ ಡಾಕ್ಟರ್ MC ಸುಧಾಕರ್ ಅವ್ರ ವಿರುದ್ಧ ಸಹ ನಾವು ನಿಂತ್ಕೊತೀವಿ. ಆ ರೀತಿ ಒಂದು ಪ್ರಬುದ್ಧತೆ, ಆ ರೀತಿ ಒಂದು ಹೃದಯ ವೈಶಾಲ್ಯ ನಮಗಿದೆ. ಅದು ನಮಗೆ ತಪ್ಪು ಅಂತ ಅಂದ್ಕೊಂಡ್ರೆ ಜನ ನಾವೇನು ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಇವಾಗ ಬಂದಾಗ ನಾನು ಡಯಾಲಿಸಿಸ್ದು ಇದ್ರದ್ದೆಲ್ಲ ನಾನು ಕೇಳಿದೆ. ನನಗೆ ಜೈನ್ ಹಾಸ್ಪಿಟ್ಲ್ ಜೊತೆ ಒಂದು ಅವಿನಾಭಾವ ಸಂಬಂಧ, ಅವರು ಕೊಡ್ತಾ ಇರೋಂಥ ಬಡವರ ಏನು ಡಯಾಲಿಸಿಸ್ ಪೇಷಂಟ್ಸ್ಗೆ ನನ್ನ ಕೈಲಾದಂಥ ಒಂದು ಅಳಿಲ್ ಸೇವೆಯಿಂದ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಅವರನ್ನು ಕೇಳಿದೆ, ಏನು ಡಯಾಲಿಸಿಸ್ ಪೇಷಂಟ್ಸು ಏನು ಜಾಸ್ತಿ ಆಗಿದ್ದಾರಾ, ಕಡಿಮೆ ಆಗಿದ್ದಾರಾ? ಅವ್ರು ಹೇಳಿದ್ರು, ಸರ್ ನಾವು 2021 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವತ್ತು ನಮ್ಮ ಹತ್ರ ದಿನಕ್ಕೆ 8 ಪೇಷಂಟ್ ಬರ್ತಿದ್ರು. ತಿಂಗಳಿಗೆ ಒಂದು 200ರಿಂದ 240 ನಾವು ಡಯಾಲಿಸಿಸ್ ಮಾಡ್ತಿದ್ವಿ. ಅದೇ ರೀತಿ ವರ್ಷ ಜಾಸ್ತಿ ಹಾಕ್ಕೊಂಬಂದು ಈಗ ಈ ವರ್ಷದಲ್ಲಿ ತಿಂಗಳಿಗೆ 600 ಜನಕ್ಕೆ ಅವರು ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಂದರೆ ಡಬಲ್ ಆಗಿದೆ. ಯಾಕೆ ಇದ್ದಕ್ಕಿದ್ದಂಗೆ ಡಬಲ್ ಆಯಿತು ಅಂತಂದರೆ ನಾವು ಕುಡಿತಾ ಇರುವಂತಹ ನೀರು, ಅದೂ ಸಹ ಒಂದು ಮೇಜರ್ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈ 600 ಜನ ಮಾತ್ರನಾ? ಇಲ್ಲ, ಎಷ್ಟೊಂದು ಜನಕ್ಕೆ ಬೆಡ್ ಸಿಗದಿರಾ ಪಾಪ ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ಪರಿಸ್ಥಿತಿ ಇವತ್ತು ಡಯಾಲಿಸಿಸ್ ಪೇಷಂಟ್ಸ್ಗಿದೆ. ಅದೇ ರೀತಿ ಅಭಯ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಭಯ್ ಹಾಸ್ಪಿಟ್ಲಲ್ಲಿ ಒಂದು 300 ಜನಕ್ಕೆ ತಿಂಗಳಿಗೆ ಮಾಡಿದ್ರೆ ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು 700, 800, 900ವರೆಗೂ ಮಾಡ್ತಿದ್ದಾರೆ. ಇದು ಇವತ್ತು ಡಯಾಲಿಸಿಸ್ ಪೇಷಂಟ್ಗಳ ರಾಜಧಾನಿಯನ್ನಾಗಿ ಮಾಡೋಕ್ಕೆ ಹೊರಟಿರುವಂತಹ ರಾಜಕಾರಣಿಗಳಿಗೆ ನಾವು ಕೆಟ್ಟ ಮಾತು ಹೇಳೋ ಪರಿಸ್ಥಿತಿ ಇನ್ನೂ ತಂದ್ಕೊಂಬೇಡಿ. ಮನುಷ್ಯ ಭೂಮಿವರೆಗೂ ಮಾತ್ರ ಬಗ್ತಾನೆ. ಎದ್ದು ನಿಂತರೆ ನೀವು ಯಾರೂ ಇರೋದಿಲ್ಲ. ಮತ್ತೆ ಜನಗಳಿಗೋಸ್ಕರ ನೀವು ಅನ್ನೋದನ್ನು ದಯವಿಟ್ಟು ಗಮನಿಸಿ. ನೀವು ಯಾರೋ ರಾಜರಾಗೋದಕ್ಕೋಸ್ಕರ ಜನಗಳ ಹೆಣಗಳ ಮೇಲೆ ತಾವು ರಾಜಕೀಯ ಮಾಡೋದು, ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ತಾವೇನೂ ಆಗೋದು ಬೇಡ. ದಯವಿಟ್ಟು ಇಮ್ಮಿಡಿಯೇಟಾಗಿ ನೋಡಿ, ಇದು ಡಯಾಲಿಸಿಸ್ನ 100% ನಾನು ಹಾಸ್ಪಿಟ್ಲ್ಗಳ ಜೊತೆ ಮಾತಾಡಿ ತಗೊಂಡಿರೋ ಅಂತಹ ಒಂದು ಡೇಟಾ. ಮತ್ತು ಎಷ್ಟೋ ಜನಕ್ಕೆ ಈ 3 ಹಾಸ್ಪಿಟ್ಲ್ಗಳು ಬಿಟ್ಟು ಇನ್ನೆಲ್ಲೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಡಯಾಲಿಸಿಸ್ನ ಇದಿಲ್ಲ. ಎಲ್ಲ ಬೇರೆ ಕಡೆ ಹೋಗಬೇಕು. ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ 1200 ರೂಪಾಯಿ ಒಂದು ಸಲ ಡಯಾಲಿಸಿಸ್ಗಾಗುತ್ತೆ. ಒಬ್ಬ ಬಡವನಿಗೆ 20ರಿಂದ 25 ಸಾವಿರ ಅವನು ಬಂದು ಹೋಗೋ ಚಾರ್ಜ್ ಬಿಟ್ಟು 20ರಿಂದ 25 ಸಾವಿರ ಒಂದು ತಿಂಗಳಿಗೆ ಆ ಮನುಷ್ಯನಿಗೆ ಪಾಪ ಡಯಾಲಿಸಿಸ್ ಖರ್ಚಾಗುತ್ತೆ. ಪಾಪ ಅವನಿಗೆ ಬಂದು ಹೋಗೋದಕ್ಕೆ ಬಸ್ ಚಾರ್ಜ್ಗೆ ದುಡ್ಡಿರಲ್ಲ. ಅಂಥದ್ರಲ್ಲಿ 20-25 ಸಾವಿರ ತಿಂಗಳಿಗೆ ಎಲ್ಲ ಅರೇಂಜ್ ಮಾಡ್ತಾನೆ. ಯಾಕೆ ಈಗ ಸರ್ಕಾರಗಳು ಗಮನ ಕೊಡ್ತಿಲ್ಲ? ನೀವು ಹೊಸ ಮೆಷಿನ್ ಹಾಕಬೇಡಿ ಸಾಹೇಬ್ರೆ, ಒಳ್ಳೆ ನೀರು ಕೊಡಿ. ಡಯಾಲಿಸಿಸ್ ಪರಿಸ್ಥಿತಿನೇ ಬರಲ್ಲ, ಕಡಿಮೆ ಆಗುತ್ತೆ ಡಯಾಲಿಸಿಸ್. ನ್ಯಾಚುರಲ್ ಆಗೋವಂಥ ಡಯಾಲಿಸಿಸ್ ಆಗಲಿ, ಅದು ಸಹಜ ಪ್ರಕ್ರಿಯೆ. ಮನುಷ್ಯನಿಗೆ ವಯಸ್ಸಾಗ್ತಾ ಇದ್ದಂಗೆ ಬೇರೆ ಬೇರೆ ಕಾರಣಗಳಿಗೆ ಬಂದರೆ ಸರಿ. ನೀವೇ ವಿಷ ಕುಡಿಸಿ, ನೀವೇ ಹೊಸ ಮೆಷಿನ್ ಹಾಕೋದಕ್ಕೆ ಯಾಕೆ ಹೊರಟಿದ್ದೀರಾ? ಇದು ನಮ್ಮ ಕಳಕಳಿಯ ಪ್ರಶ್ನೆ. ಜೊತೆಗೆ ಏನು ಡಯಾಲಿಸಿಸ್ಗೆ ಇವತ್ತು 25 ಸಾವಿರ ಆಗ್ತಿತ್ತು ಒಂದು, ತುಂಬ ಜನಕ್ಕೆ ಇದು ಸಿಗ್ತಿಲ್ಲ. ಮತ್ತು ಇದರಲ್ಲಿ ನೀರಿನಲ್ಲಿ ಏನಾಗ್ತಿದೆ ಅಂತಂದರೆ ನೈಟ್ರೇಟು, ಲೆಡ್ಡು ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಆಗ್ತಿದೆ, ಮತ್ತು ಫ್ಲೋರೈಡ್ ಜಾಸ್ತಿ ಆಗಿದೆ ಅಂತ ಎಲ್ಲ ಪೇಪರ್ ಅವರು ಬರೆದಿದ್ದಾರೆ. ಇದನ್ನು ಈ ರೀತಿ ಕುಲುಷಿತ ನೀರನ್ನು, ಏನು ಎಲ್ಲ ನೀರಲ್ಲೂ ಎಲ್ಲ ಥರದ ಅಂಶಗಳು ಇರ್ತದೆ, ಆದರೆ ಆ ಪರ್ಮಿಸಬಲ್ ಲಿಮಿಟ್ಗಿಂತ ಅದು ಜಾಸ್ತಿ ಆದಾಗ ಮನುಷ್ಯನಿಗೆ ಅದು ವಿಷ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಲನ್ನು ಸ್ವಲ್ಪ ಏನು ಕುಡಿಬೇಕು ಅದು ಕುಡಿದಿರ,
ಬರೀ ಹಾಲನ್ನೇ ಕುಡಿತಾ ಇದ್ದರೆ ಅಂತಹ ಹಾಲು ಸಹ ನಮಗೆ ವಿಷವಾಗಿ ಹೆಂಗೆ ಪರಿವರ್ತನೆ ಆಗುತ್ತೋ ಈ ರೀತಿಯ ಕೆಮಿಕಲ್ಸು ಒಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಂಬ ನಮಗೆ ತೊಂದರೆ ಆಗೋಂಥ ಪರಿಸ್ಥಿತಿ ಇದೆ. ಏನು ಇವತ್ತು ನಾನು ಏನೇನು ಆಗ್ಬೋದು ತರಕಾರಿಗಳಲ್ಲಿ ಮತ್ತು ಇದೆಲ್ಲ ಇದಾದರೆ ಅಂತ ಅದನ್ನೂ ಕೂಡ ನೋಡಿದಾಗ ಏನಂತಂದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಏನಕ್ಕೆ ನೈಟ್ರೇಟ್ ಜಾಸ್ತಿ ಆದರೆ. ಆಮೇಲೆ ಏನೋ ಮೆಥೋಮೋಗ್ಲೋಬಿಯಮಿನಿಯಾ ಅಂತ ನನಗೆ ಹೆಸರು ಕೂಡ ಹೇಳಕ್ಕೆ ಬರಲ್ಲ, ಅಂಥ ಕಾಯಿಲೆಗಳೆಲ್ಲ ಬರ್ತದಂತೆ. ಬ್ಲೂ ಬೇಬಿ ಸಿಂಡ್ರೋಮ್ ಕಾಯಿಲೆ ಬರುತ್ತಂತೆ, ಅದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತೆ. ಮತ್ತು ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆಯಂತೆ, ಜಠರದ ಕ್ಯಾನ್ಸರ್ ಜಾಸ್ತಿ ಬರುವಂಥ ಚಾನ್ಸ್ಗಳು ಜಾಸ್ತಿ ಇದೆಯಂತೆ. ಹಳ್ಳಿಗಳಲ್ಲಿ ಕ್ಯಾನ್ಸರ್ ಬಂದಿದೆಯೋ ಇನ್ನೊಂದು ಹೊಟ್ಟೆ ನೋವು ಅದು ಇದು ಅಂದ್ಕೊಂಡು ಸತ್ತೋಗ್ತಾ ಇದ್ದಾರೆ ಜನ. ಅದರಲ್ಲಿ ನೀವು ಎಷ್ಟು ಜನರ ಸಾವಿಗೆ ಕಾರಣ ಅಂತ ಯಾವಾಗಾದರೂ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಶಾಸಕರೇ ಅಂತ ಈ ಮುಖಾಂತರ ಶಾಸಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಸೀಸ ಲೆಡ್ ಏನಾದರೂ ಜಾಸ್ತಿ ಆದರೆ ಅದು ನೈಟ್ರೇಟ್ಗಿಂತ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಅದು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತಂತೆ, ನರಗಳು ವೀಕ್ ಆಗುತ್ತೆ, ಮಕ್ಕಳಿಗೆ IQ ಕಡಿಮೆ ಆಗುತ್ತೆ, ಬುದ್ಧಿಮತ್ತೆ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗೋಂಥ ಸಾಧ್ಯತೆ ಇದೆ, ವಯಸ್ಕರಿಗೆ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಆಗುತ್ತೆ. ಆ ಲೆಡ್ಡನ್ನು ಕುಡದೆ ಮೋಸ್ಟ್ಲಿ ಒಂದಷ್ಟು ಜನ ಇವತ್ತು ಪಾಪ ಒದ್ದಾಡ್ತಾ ಇರ್ಬೋದು. ದಯವಿಟ್ಟು ಕಳಕಳಿಯ ಮನವಿ ಶಾಸಕರೇ, ಈ ಬಾರಿಯ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ತಾವು ಏನು ಹೇಳ್ತೀರ, ತಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಎಲ್ಲಿಂದನೋ ಯಾವುದೋ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಆ ಸ್ಟೋರಿ ನಮ್ಗೆ ಹೇಳೋಕ್ಕೆ ಬರಲ್ಲ. ಅದನ್ನೆಲ್ಲ ಇನ್ನೊಂದು ಸಲ ಅವ್ರಿಗೆ ಹೇಳಿ, ಅವ್ರನ್ನ ಹೊಗಳಿ ಅಥವಾ ಅವ್ರ ಕಾಲಕ್ಕೆ ಬಿದ್ದೋ ಏನು ಮಾಡ್ತಿರೋ ಗೊತ್ತಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ತಾವು ಹಣ ತರಲೇಬೇಕು ಅಂತ ತಮ್ಮಲ್ಲಿ ನೀವು ನಮಗೊಬ್ಬರೇ ಇರೋದು, ನಿಮ್ಮನ್ನು ಮಾತ್ರ ನಾವು ಕೇಳೋಕ್ಕಾಗೋದು, ನಿಮ್ಮನ್ನು ಮಾತ್ರನೇ ನಾವು ಕೇಳೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ. ಇನ್ನೇನು ನಾವು ಏನು ವೈಯಕ್ತಿಕ ದ್ವೇಷ ಏನಿಲ್ಲ. ದಯವಿಟ್ಟು ನೀವು ಮಾತ್ರ ನಮ್ಮ 2.5 ಲಕ್ಷ ಜನನ ಪ್ರತಿನಿಧಿಸುವಂತಹ ವ್ಯಕ್ತಿ, ನೀವು ನಮ್ಮನ್ನು ಪ್ರತಿನಿಧಿಸಿ ಈ ನೀರನ್ನು ದಯವಿಟ್ಟು ನಿಲ್ಲಿಸೋವಂಥ ಕೆಲಸ ಮಾಡಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಅದೇ ರೀತಿ ರಕ್ತದೊತ್ತಡ ಬರುತ್ತೆ, ಈ ರೀತಿ ಹಲವು ಕಾಯಿಲೆಗಳು ಬರೋಂಥ ಇದು ಇದೆ, ಇದೊಂದು ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಇಲ್ಲಿ ನಾನು ಇನ್ನೊಂದು ವಿಷಯ ಮೆನ್ಷನ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ. ಇವರೆಲ್ಲ ನೀರನ್ನು ತಗೊಂಬಂದು ಏನೋ ತೊಗೊಂಬಂದ್ಬಿಟ್ಟಿದ್ದೀವಿ, ಈ ನೀರನ್ನು ನಾವು ಉದ್ಧಾರ ಮಾಡಿಬಿಡ್ತೀವಿ ಅಂತ ಹೇಳ್ತಿರೋ ಅಂತಹ ಇದೇ ಪರಿಸ್ಥಿತಿಯಲ್ಲಿ, ಇದೇ ಕಾಲಘಟ್ಟದಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಕೂಗಳತೆಯ ದೂರದಲ್ಲಿರುವಂತಹ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ನನಗೆ ಯಾವುದೇ ಕಾರಣಕ್ಕೂ ಈ ನೀರು ಬೇಡ ಅಂಥೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನೀರು ಬರ್ದಿರೋರಂಗೆ ಮಾಡಿದ್ದಾರೆ. ಅಂದರೆ ಒಬ್ಬ ಶಾಸಕ ಮನಸ್ಸು ಮಾಡಿದ್ರೆ ಅವ್ರೇನಂತಂದರೆ ಹೌದು ಅಲ್ಲೂ ನೀರು ಕಡಿಮೆ ಇದೆ, ನೀರು ಬೇಕು, ಆದರೆ ಅವರು ಪ್ರಬುದ್ಧ ರಾಜಕಾರಣಿ ಇದ್ದಾರೆ, ಚಿಕ್ಕ ವಯಸ್ಸಿನ ರಾಜಕಾರಣಿ ಆದರೂ ನನ್ನ BJP ಪಕ್ಷದ ಹೆಮ್ಮೆಯ ಶಾಸಕ ಹುಡುಗ, ಅವ್ರಿಗೆ ಅದ್ಭುತವಾದ ಪ್ರತಿಭೆ ಇದೆ. ನನ್ನ ಭಾರತ ದೇಶ ಅಂತಹ ಯುವ ಪ್ರತಿಭೆಗಳ ಕೈಯಲ್ಲಿ ನಮ್ಮ ಭವಿಷ್ಯ ಭದ್ರವಾಗಿದೆ ಅಂತ ಹೇಳ್ತಾ ಆ ಯುವಕ ಏನಂತಂದರೆ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು, ನಮಗೆ ಯಾವುದೇ ಕಾರಣಕ್ಕೂ ಆ ನೀರು ಬರಬಾರ್ದು ಅಂತ ತಡೆ ಹಿಡಿದು ನಿಲ್ಲಿಸಿದಂತಹ ಧೀಮಂತ ನಾಯಕ ಧೀರಜ್ ಮುನ್ರಾಜ್ ಅವ್ರನ್ನ ತಾವು ಉದಾಹರಣೆಯಾಗಿ ತಗೊಳ್ಳಿ. ನಾನು ಈ ಮುಖಾಂತರ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ನೈಜವಾಗಿ ಹೋರಾಟ ಮಾಡುವಂತಹ ನಾಯಕರುಗಳನ್ನು ಇನ್ನಾದರೂ ತಾವು ಇದು ಮಾಡ್ಕೊಬೇಕು. ಜಾತಿ, ಹಣ, ಇನ್ಯಾವುದೋ ವಶೀಲಿಗಳಿಗೆ ತಾವೆಲ್ಲ ತಲೆ ಬಾಗಿಸ್ತೀರಾ. ನಿಮ್ಮ ಪರವಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ತಾವು ಆಯ್ಕೆ ಮಾಡ್ಕೊಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಸರಿ, ಧೀರಜ್ ಮುನ್ರಾಜ್ ಅವರೇನೋ BJP ಅವರಾಯಿತು, ಅಲ್ಲಿಗೆ ಹೋಗೋಣ. ಪಕ್ಕದಲ್ಲೇ ಕ್ಷೇತ್ರ, ನನ್ನ ಲೋಕಸಭಾ ಕ್ಷೇತ್ರದಲ್ಲೇ ಇರುವಂತಹ ನೆಲಮಂಗಲಕ್ಕೂ, ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕರು, ನಿಜಕ್ಕೂ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವರೊಬ್ಬ ಕಾಂಗ್ರೆಸ್ ಶಾಸಕರು ಶ್ರೀನಿವಾಸ್ ಅವರು ತಮ್ಮದೇ ಸರ್ಕಾರದ ಅನುದಾನವನ್ನು ಬೇಡ ಅಂತಾರೆ, ತಮ್ಮ ಸರ್ಕಾರದ ನೀರನ್ನು ಬೇಡ ಅಂತಾರೆ. ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳಿದ್ದಾರೆ, ನನಗೆ ಕೊಡಬಾರ್ದು ನೀರು ಅಂತ. ಅಂದರೆ ಯಾರೋ ಒಬ್ಬ ಶಾಸಕರು ಬೇಡ ಅನ್ನುವಂತಹ ನೀರನ್ನು ನೀವು ತಗೊಂಬಂದು ನಮಗೆ ಕುಡಿಸ್ತಾ ಇದ್ದೀರಾ ಅಂತಂದರೆ ನೀವು 100% ಅಪರಾಧ ಮಾಡ್ತಿದ್ದೀರಾ. ಈ ಅಪರಾಧದ ಹಿಂದೆ ನಿಮಗೇನೋ ಲಾಭ ಇದೆ, ಅದು ಹಣದ ಲಾಭ ಇರ್ಬೋದು ಅಥವಾ ಇನ್ಯಾರನ್ನೋ ಮೆಚ್ಚಿಸೋವಂಥ ಲಾಭ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಯಾರೋ ಬೇಡ ಅಂದಿದ್ದನ್ನು ನಾವೇನು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ನನಗೆ ಗೊತ್ತಿರೋ ಮಟ್ಟದಲ್ಲಿ ನಾನು ಮಾತ್ರ ಮಾತಾಡಿದೆ. ಆದರೆ ನಾನು ಕೆಲವು ಉದಾಹರಣೆಗಳನ್ನು ತಗೊಂಡಾಗ ನಿಮ್ಮದೇ ಆದಂತಹ ಶಾಸಕರು, ನಿಮ್ಮ ಪಕ್ಷದ ಶಾಸಕರು
ನನಗೆ ಬೇಡ ಈ ನೀರು ಅಂತ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳ್ತಾರೆ ಅಂತಂದರೆ ಆ ನೀರಿನಲ್ಲಿ ಏನೋ ತೊಂದರೆ ಇದೆ ಅಂತ ಆಗಲೂ ತಮಗೆ ಗೊತ್ತಾಗಿಲ್ವಾ ಶಾಸಕರೇ ಅಂತ ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೆ. ಇದೇ ರೀತಿ ನಿಮಗೆ ಗೊತ್ತಿರ್ಬೋದು, ಏನು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಲ್ಲಿ ಈಗ ಬೇರೆ ಬೇರೆ ಏನು ಒಂದು ಹೋರಾಟಗಳು ನಡೀತಿದೆ. ಈ ಹೋರಾಟದ ಮಂಚೂಣಿಯಲ್ಲಿ ನಿಂತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಅಂತಹ ಒಬ್ಬ ವ್ಯಕ್ತಿ ಗೋಪಾಲ್ ಗೌಡ್ರು ಇವತ್ತು ಈ ಒಂದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ನೀರು ನಮಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ, ನನ್ನ ಚಿಕ್ಕಬಳ್ಳಾಪುರದ ಜನತೆ ಈಗಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ದೊಡ್ಡವರು, ಪ್ರಬುದ್ಧರು, ಸಹೃದಯರು, ಕಲಿತವರು, ಇಡೀ ನಮ್ಮ ದೇಶವನ್ನು ಮುನ್ನಡೆಸಿದಂಥವರು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ಈ ನೀರು ಒಳ್ಳೆಯದಲ್ಲ ಅಂತ ನನ್ನ ಜನ ಅರ್ಥ ಮಾಡ್ಕೊಬೇಕು. ನನ್ನ ಜನ ಈ ಬಾರಿಯ ಬಜೆಟಲ್ಲಿ ಅವರೇನಾದರೂ ಹಣ ಇಟ್ಟಿಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಕೇಳಿ ಸಾಕಾಯಿತು, ಕಿತ್ಕೊಳ್ಳೋ ಅಂತಹ ಕೆಲಸವನ್ನು ಈಗಲೂ ನಾವು ಮಾಡಿಲ್ಲ ಅಂತಂದರೆ ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಳ್ಳಾಪುರ ಅಂದರೆ ಪ್ರಬುದ್ಧತೆ, ಚಿಕ್ಕಬಳ್ಳಾಪುರ ಅಂದರೆ ವಿಶ್ವೇಶ್ವರಯ್ಯನವರು, ಚಿಕ್ಕಬಳ್ಳಾಪುರ ಅಂದರೆ ಕೆ ವಿ ಪಿಳ್ಳಪ್ಪನವರು, ಚಿಕ್ಕಬಳ್ಳಾಪುರ ಅಂದರೆ ಸಿ ವಿ ವೆಂಕಟರಾಮಯ್ಯನವರು, ಸಿ ವಿ ವೆಂಕಟರಾಯಪ್ಪನವರು, ರೇಣುಕಾ ರಾಜೇಂದ್ರರವರು, ಮುನಿಯಪ್ಪರವರು, ಇವರೆಲ್ಲ ನಮಗೆ ಎಸ್ ವೈ ಮರಿಯಪ್ಪನವರು, ಇವರೆಲ್ಲ ನಮ್ಮ ನಾಡನ್ನು ಮುನ್ನಡೆಸಿದಂಥವ್ರು. ಅವ್ರಿಗೆಲ್ಲ ಮಾಡುವಂಥ ಅವಮಾನ ಇದು. ನಾವು ನಮ್ಮ ಹಕ್ಕುಗಳನ್ನು ಕೇಳಿಲ್ಲ ಅಂತಂದರೆ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳೋಕ್ಕೆ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳೋಕ್ಕೆ ಮೊದಲು ತಾವು ಎಚ್ಚೆತ್ತುಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟಲ್ಲಿ ನಮಗೆ ನೀರನ್ನು, ಶುದ್ಧವಾದ ನೀರನ್ನು ಕೊಡುವಂತಹ ಕೆಲಸ ತಾವು ಮಾಡಬೇಕು. ಅದೇ ರೀತಿ ಈ ಒಂದು ಕೆಲಸಗಳನ್ನು ಮಾಡಿಲ್ಲ ಅಂತಂದರೆ ಈ ಬಾರಿಯ ಏನು ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿಲ್ಲ, ಮೀಸಲಿಟ್ಟ ಹಣಕ್ಕೆ ತಾವು ಅನುಮೋದನೆ ತಗೊಂಡಿಲ್ಲ ಅಂತಂದರೆ ನಾವು ಯಾವ್ಯಾವ ರೀತಿ ನಾವು ಹೋರಾಟಗಳನ್ನು ಮಾಡೋಕ್ಕೆ ಹೊರಟಿದ್ದೀವಿ ತಮಗೆ ಗೊತ್ತಾಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ಕಳಕಳಿಯ ಮನವಿಯನ್ನು ತಾವು ಗಮನಿಸಬೇಕು. ಹೃದಯಪೂರ್ವಕವಾಗಿ, ಅಂತಃಕರಣಪೂರ್ವಕವಾಗಿ ತಾವು ಕೆಲಸ ಮಾಡಿ. ಈಗಲೇ ತಮ್ಮ ಜೊತೆಗೆ ನಾವು ಬರಬೇಕಾದ್ರೆ ಪಕ್ಷಾತೀತವಾಗಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಜೊತೆ ಬರ್ತೀವಿ. ಅದೇನೇ ಇದ್ದರೂ ಖರ್ಚು ನಾವು ಇಟ್ಕೊತೀವಿ. ನಿಮ್ಮ ಜೊತೆ ನಾವು ಬಂದು ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಬೇಕಾ, ಸಿದ್ದರಾಮಯ್ಯ ಅವ್ರ ಕಾಲಿಡಿಬೇಕಾ, ಏನು ಬೇಕಾದರೂ ನಾವು ಮಾಡೋಕ್ಕೆ ರೆಡಿ. ದಯವಿಟ್ಟು ನಮ್ಮ ಹಕ್ಕುಗಳಿಗೆ, ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲು ಬಳಿ ಬೇಕಾದ್ರೂ ಇಟ್ಬಿಡ್ತೀವಿ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಇವತ್ತೇನು ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾನು ಎಷ್ಟೋ ಸಂಘಟನೆಗಳ ಮುಖ. ಇವತ್ತು ಬರೀ BJP ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಿಲ್ಲ. ಎಲ್ಲ ಸಂಘಟನೆಗಳ, ಎಲ್ಲ ಪ್ರಬುದ್ಧ ಜನತೆಯ ಎಲ್ಲರನ್ನೂ ಮಾತಾಡ್ಕೊಂಬಂದಿದ್ದೀನಿ. ಡಾಕ್ಟರ್ಸ್ ಮಾತಾಡಿದ್ದೀನಿ, ಅಡ್ವೊಕೇಟ್ಸ್ ಮಾತಾಡಿದ್ದೀನಿ, ರಿಟೈರ್ಡ್ ಜಡ್ಜ್ಗಳನ್ನ ಮಾತಾಡಿದ್ದೀನಿ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇದು ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡೋ ಅನ್ಯಾಯ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೊರಗಡೆ ಬರಲಿಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಚಿಕ್ಕಬಳ್ಳಾಪುರಕ್ಕೆ ಇನ್ನು ಅನ್ಯಾಯ ಆಗಕ್ಕೆ ಬಿಡಬೇಡಿ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಾಗ್ತದೆ. ಅದೇ ರೀತಿ ಏನು ಇಂದಿನ ಬಾರಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಏನು ಇಲ್ಲಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು,
ಅದರ 10ರಷ್ಟು ಕಿಚ್ಚನ್ನು ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನು ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷಾನ್ ಕುಡ್ಕೊಂಡಿರೋ ಅಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. 3 ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀವಿ. 1000 ದಿನಗಳು, 1000 ದಿನಗಳು. ಒಬ್ಬ ಯುವಕರಿದ್ದೀರಾ, ನೀವು ಮಾತಾಡಿದ್ರೆ ಇಡೀ ಪ್ರಪಂಚವನ್ನು ಬದಲಾಯಿಸುವಂತಹ ಶಕ್ತಿ ಇರುವಂತಹ ಮಾತುಗಳನ್ನು ಹೇಳ್ತೀರಾ. ನೀವು ಮಾಡ್ತಾ ಇರೋದು ಮಾತ್ರ 0. ನಿಮ್ಮ ಬಗ್ಗೆ ನಮಗೇನೂ ಇಲ್ಲ. ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರದ ಜನತೆ ಇನ್ನೂ ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಏನು ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಇಡೀ ಬೆಂಗಳೂರನ್ನು ತುಂಬಿಸ್ಬಿಸಾಕ್ತೀವಿ. ದಯವಿಟ್ಟು ಇದಕ್ಕೆಲ್ಲ ನೀವೇ ಕಾರಣ ಆಗ್ತೀರಾ. ಎಲ್ಲ ಸಂಘಟನೆಗಳು, ಎಲ್ಲ ನ್ಯಾಯಾಧೀಶರು, ಇನ್ನೊಬ್ರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ನಮ್ಮ ಬೆನ್ನಿಗೆ, ಯಾಕಂದರೆ ನಮ್ಮ ಉದ್ದೇಶ ಸರಿ ಇದೆ. ಏನೋ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಇವತ್ತು ನೀವು ಮಾಡಿ, ನಿಮಗೆ ಬಂದು ನಿಮ್ಮ ಬೆಂಗಳೂರಿನ ಮನೆಗೋ ನಿಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ಬಂದು ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮಗೆ ಬೇಕಿರೋದು ಕೆಲಸ ಅಷ್ಟೇ. ನೀವಾದರೂ ಮಾಡಿ, ಯಾರ ಹತ್ರ ಆದರೂ ಮಾಡಿಸಿ, ನಮಗೆ ಬೇಕಿಲ್ಲ. ಮಾಡಿಲ್ಲ ಅಂತಂದರೆ ಮಾತ್ರ ನಿಮ್ಮ ಗ್ರಹಚಾರ ಕೆಡ್ತು. ದಯವಿಟ್ಟು ಇದನ್ನು ಗಮನಿಸಬೇಕು. ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ, ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಮುಖಾಂತರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ನಮಗೆ ದಯವಿಟ್ಟು ನೀರನ್ನು ಕೊಡುವಂತಹ ಕೆಲಸನ ತಾವು ಮಾಡಬೇಕು. ಶುದ್ಧೀಕರಿಸಿದ ನೀರಂತ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರ್. ಸರ್ಕಾರ ಮತ್ತೆ ಈಗ ವೃಷಭಾವತಿ ನೀರನ್ನು ಮತ್ತೆ ಇಲ್ಲಿ ಬಿಡಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡಿದೆ. ಮೊನ್ನೆ ಕೃಷ್ಣ ಬೈರೇಗೌಡರು ಇದಕ್ಕೆ ಅನುದಾನನೂ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಕೊಳಚೆ ನೀರನ್ನ ಚಿಕ್ಕಬಳ್ಳಾಪುರ ಬಿಡಬೇಕು. ನೋಡಿ ಸರ್, ಈಗ ನನಗೆ ಗೊತ್ತಿರೋ ಒಂದು ಸಾಮಾನ್ಯ ಜ್ಞಾನದಲ್ಲಿ ವೃಷಭಾವತಿ ನೀರು ಇದು ಎಲ್ಲಿ ಹೋಗ್ತಿತ್ತು ಸರ್? ಇದಕ್ಕೆ ಮೊದಲು ಅಲ್ಲ, ತಮಿಳ್ನಾಡು ಕಡೆ ಹೋಗ್ತಿತ್ತು. ಕರೆಕ್ಟಾ ಸರ್? ಅದಕ್ಕೆ ತಮಿಳ್ನಾಡು ಸರ್ಕಾರ ಏನೋ ತೊಂದರೆ ಆಗಿದೆ, ಅಲ್ಲಿಂದ ಅವರು ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಆ ನೀರನ್ನು ಎಲ್ಲೋ ಒಂದು ಕಡೆ ಬಿಡೋ ಅಂಥ ಕೆಲಸ ಆಗಬೇಕೀಗ ಅವ್ರಿಗೆ. ಆ ನೀರನ್ನು ನಾವು ಪೆದ್ರು ಅಂದ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೂ ಸಹ ಸೇರಿಸಿ ಹೇಳ್ತಾ ಇದ್ದೀನಿ, ಏನಾದರೂ ಇದ್ದರೆ ಬ್ಯಾಟ್ರಾಯನ್ಪುರ್ಗೆ ಬಿಟ್ಕೊಳ್ಳಿ, ನಿಮ್ಮ ಮನೆಗೆ ಬಿಟ್ಕೊಳ್ಳಿ. ವೃಷಭಾವತಿ ತಮಿಳ್ನಾಡು ಹೋಗ್ತಿಲ್ಲ, ವೃಷಭಾವತಿ ಹೋಗ್ತಿರೋದು ರಾಮನಗರ. ಎಲ್ಲಾದರೂ ಒಕ್ಕೊಳ್ಳಿ ಅಣ್ಣ. ನಾನು ಅದನ್ನೇ ಹೇಳ್ತೇನೆ. ನಾನೊಬ್ಬ ಸಾಮಾನ್ಯ ಪ್ರಜೆ. ನನಗೆ ಎಕ್ಸಾಕ್ಟಾಗಿ ನನಗೆ ಒಳ್ಳೆ ನೀರು ಬೇಕಷ್ಟೇ. ತಮಿಳ್ನಾಡಿಗೆ ಬಿಡ್ತಿದ್ರೋ, ಕೇರಳಕ್ಕೆ ಬಿಡ್ತಿದ್ರೋ, ಇನ್ನೊಂದು ಬಿಡ್ತಿದ್ರು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನೀರು ನನಗೆ ಶುದ್ಧವಾಗಿರೋ ನೀರು ಕೊಡಬೇಕು. ನೀವೆಲ್ಲೋ ತಿರುಗ್ಸೋಕ್ಕಾಗ್ದಿರೋ ಎಕ್ಸ್ಟ್ರಾ ನೀರು ಎಲ್ಲೋ ಒಂದು ಕಡೆ ಬಿಡಲೇಬೇಕು ಅವರು. ಅದಕ್ಕೆ ಅವ್ರು ಏನು ಮಾಡಬೇಕು, ನಮ್ಮನ್ನು ಬಲಿಪಶು ಮಾಡೋ ಅಂಥ ಕೆಲಸ ಮಾಡ್ತಿದ್ದಾರೆ ಅಂತ ನನ್ನ ಒಂದು, ಏನೇ ಆಗಿರಲಿ ಅವ್ರದ್ದು ಏನಾದರೂ ಲೆಕ್ಕಾಚಾರ ಇಟ್ಕೊಂಡು ನಮಗೆ ಆ ನೀರು ಬೇಡ. ನಿಮ್ಮದೇ ಸರ್ಕಾರದ ನೆಲಮಂಗಲ ಶಾಸಕರು ಬೇಡ ಅಂದಿದ್ದ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಪಾಪ ಪ್ರದೀಪ್ ಈಶ್ವರ್ಗೆ ಏನು ಗೊತ್ತಾಗಲ್ಲ ಅಂತನೋ ಏನೋ ಇರಬೇಕು, ಮೋಸ್ಟ್ ಇಲ್ಲಿ ಬಿಡೋ ಅಂಥ ಕೆಲಸ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇಷ್ಟು ದಿವಸ ನಾವು ನಮ್ಮ ಶಾಸಕರ ಮೇಲೆ ಡಿಪೆಂಡ್ ಆಗಿದ್ದು ನಿಜ, ಮುಂದೆನೂ ಸಹ ಡಿಪೆಂಡ್ ಆಗಿರ್ತೀವಿ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ. ಶಾಸಕರಿಗಿಂತ ಉಸ್ತುವಾರಿ ಸಚಿವರ ಪಾತ್ರ ಜಾಸ್ತಿ ಇರುತ್ತೆ. ಉಸ್ತುವಾರಿ ಸಚಿವರು ನೀವೇನು ಕೇಳ್ತಾ ಇಲ್ಲ, ಬರೀ ಶಾಸಕರನ್ನೇ ಕೇಳ್ತಾ ಇದ್ದೀರಿ. ಯಾಕೆ ಹೇಳ್ತೀನಿ, ನಾನು ಆವಾಗಲೂ ನಿಮ್ಗೆ ಹೇಳಿದೆ, ನನಗೆ ಯಾರು ಡೈರೆಕ್ಟಾಗಿ ಇದು ಅಂತಂದರೆ, ನನ್ನ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಆನ್ಸರಬಲ್ ಯಾರು ಅಂತಂದರೆ ಶಾಸಕ ಪ್ರದೀಪ್ ಈಶ್ವರ್ ಅವರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಉಸ್ತುವಾರಿ ಸಚಿವರನ್ನ ಹಿಡ್ಕೊತಾರೋ, ಸಿದ್ದರಾಮಯ್ಯವ್ರ ಹತ್ರ ಹೋಗ್ತಾರೋ, ಇನ್ನೊಂದು ಹೋಗ್ತಾರೋ, ನಾನು ದೊಡ್ಡ ಮಾತಾಡೋಕ್ಕೆ ರೆಡಿ ಇಲ್ಲ. ಉಸ್ತುವಾರಿ ಸಚಿವರನ್ನು ಮಾತಾಡಿ ನಾನು ಅವ್ರನ್ನ ರೀಚ್ ಆಗೋಕ್ಕೂ ನನ್ನ ಕೈಯಲ್ಲಿ ಆಗಲ್ಲ. ನಾನೇನು ಯಾವ್ದಾರು ಮದುವೆನಲ್ಲೋ ಇನ್ನೊಂದಲ್ಲಿ ಸಿಕ್ಕರೆ ಅಲೋ ಹೇಳ್ಬೋದು ಅಷ್ಟೇ. ಅವ್ರ ಹತ್ರ ನಾನು ಹೋದರೆ ಅವ್ರ ಮನೆ ಹತ್ರ ಹೋಗಿ ನಾನೇ ಹಾಕ್ಕಾಗಬೇಕು. ನಾನು ಮಾಡ್ತಾ ಇರೋದು, ನಾನು ಚಿಕ್ಕಬಳ್ಳಾಪುರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನನಗೆ ಆನ್ಸರಬಲ್ಲು. ಇಲ್ಲಿ ಇಡೀ ನಮ್ಮ ಇದು ಶಾಸಕರು ನಿಂತಿದ್ದಾರೆ ಇಲ್ಲಿ, ಒಬ್ಬ ಪ್ರಥಮ ಪ್ರಜೆಯಾಗಿ. ಅವ್ರನ್ನ ಯಾಕೆ ಕೇಳಬಾರ್ದು? ಅವ್ರು ಅಲ್ಲಿಂದ ತಲುಪಿಸ್ಲಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದೇ ಹಂಗಲ್ಲ. ಪಂಚಾಯತಿಯವನು ಹೋಗ್ಬಿಟ್ಟು ಯಾರೋ ಒಬ್ಬರು ಪಂಚಾಯತಿ ಚೇರ್ಮನ್ ಕೇಳ್ತಾರೋ, ಪಿ ಡಿ ಒನ ಕೇಳ್ಬಿಟ್ಟು ಉಸ್ತುವಾರಿ ಸಚಿವರನ್ನ CMನ ಮೀಟ್ ಮಾಡೋಕ್ಕಾಗತ್ತಾ ಸರ್? ನಾವೊಬ್ಬ ಸಾಮಾನ್ಯ ಪ್ರಜೆ, ನನಗೆ ರೀಚಬಲ್ ಇರೋದು ನಮ್ಮ ಶಾಸಕರು ಮಾತ್ರ. ಅವ್ರು ನೋಡ್ತಾರೆ ಅನ್ನೋದು ನನ್ನ ಒಂದು ಕಳಕಳಿಯ ಒಂದು ಆಸೆ. ಅದಕ್ಕೋಸ್ಕರ ಶಾಸಕರನ್ನೇ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಸರ್. ಈಗ ನೀವು ಸಾರ್ವಜನಿಕ ಆಂದೋಲನ ನ್ಯಾಯಾಲಯದಲ್ಲಿ ಕೂಡ ಇದ್ರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿಯಾಗಿ ಒಂದು ಅರ್ಜಿ ಸಲ್ಲಿಸ್ಬಿಟ್ಟು ನ್ಯಾಯಾಂಗ ಹೋರಾಟ ಕೂಡ ಮಾಡ್ಬೋದಲ್ವಾ? ಯಾಕಂದ್ರೆ ಈ ಹೋರಾಟಗಳು ಬಗ್ಗದೇ ಇರೋ ಸರ್ಕಾರ ನ್ಯಾಯಾಲಯದ ತೀರ್ಪುಗಳಿಗೆ ಬಗ್ಗತ್ತೆ. ಆ ಕಾರಣದಿಂದ ನೋಡಿ ಅಣ್ಣ, ಹೋರಾಟ ಅಂತಂದರೆ ಅದು ನ್ಯಾಯಾಂಗದಲ್ಲೂ ಹೋರಾಟ ಮಾಡ್ಬೋದು, ಇಲ್ಲಿ ಪ್ರಜಾಪ್ರಭುತ್ವದಲ್ಲೂ ಹೋರಾಟ ಮಾಡ್ಬೋದು. ಯಾವುದೇ ಆಯ್ಕೆಗಳನ್ನು ನಾವು ಬೇಡ ಅಂತ ಹೇಳೋದಿಲ್ಲ. ಎರಡನ್ನೂ ಪ್ಯಾರಲಲ್ ಆಗಿ ತಗೊಂಡೋಗೋ ಅಂಥ ಕೆಲಸ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ.
ಏನಾದರೂ ಒಂದು ಅಡ್ಜನ್ ಆಯಿತು, ಇನ್ನೊಂದು ಡೇಟ್ ಹೋಯಿತು ಅಂತಂದರೆ ಅಲ್ಲಿವರೆಗೂ ನಮ್ಮವ್ರು ವಿಷ ನೀರೇ ಕುಡಿತಾ ಇರಬೇಕು. ನ್ಯಾಯಾಂಗದವರೆಗೂ ಹೋಗೋದು ಯಾಕೆ? ಇದೊಂದು ಕಾಮನ್ ಸೆನ್ಸ್ ಅಲ್ವಾ ಸರ್? ನಿಮ್ಮ ನೆಲಮಂಗಲ ಶಾಸಕರು ಬೇಡ ಅಂದಿದ್ದ ನೀರನ್ನು ನೀವು ನಮಗೆ ಪಾಪ ಪ್ರದೀಪ್ ಈಶ್ವರ್ ಅವ್ರಿಗೆ ತಗೊಂಬಂದು ನೀವು ಕೊಡ್ತೀರಾ ಅಂತಂದರೆ ಏನು ಇದರಲ್ಲಿ ನ್ಯಾಯಾಂಗದವರೆಗೂ ನಾವು ಯಾಕೆ ಹೋಗಬೇಕು? ಅದು ಬೇರೆ ವಿಚಾರ. ನ್ಯಾಯಾಂಗಕ್ಕೆ ಹೋಗೋ ನೀರಿನ ಕಲುಷಿತ ನೀರಿನ ವಿಚಾರದಲ್ಲಿ ರಾಜಕಾರಣ ನಡೀತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಸುಧಾಕರ್ ಅವರು ಬಿಜೆಪಿ ಸರ್ಕಾರದಲ್ಲಿದ್ದಾಗ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಯೋಜನೆಗೆ ಶಂಕುಸ್ಥಾಪನೆ ಮಾಡಿದವರು ಕೂಡ ಅವ್ರು ಸುಮ್ಮನೆ ಇದ್ರು. ಅವಶ್ಯಕತೆ ಇಲ್ಲ ಥೆರಪಿ ಟ್ರೀಟ್ಮೆಂಟ್ ಅಂತಲೂ ಕೂಡ ಹೇಳಿದ್ರು ನಮ್ಮ ಕೆ ಸುಧಾಕರ್ ಅವರು ಸಂಸದರು. ಈಗ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತಾರೆ. ಅಧಿಕಾರದಲ್ಲಿದ್ದಾಗ ಏನು ಆಗಲ್ಲ, ಪರವಾಗಿಲ್ಲ ಅಂತ ಸಮರ್ಥಿಸ್ಕೊಳ್ತಾರೆ. ಇದು ದ್ವಂದ್ವ ನಿಲುವು ಆಗಲ್ವಾ ಅಂತ ಸುಧಾಕರ್ ಭಗೀರಥ ನೀರ್ ತಂದ ಭಗೀರಥ 3ನೇ ಹಂತದ ಶುದ್ಧೀಕರಣ ವಿರೋಧ ಮಾಡಿದಾಗ ಬಂದ್ ಮಾಡಿದವರು ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ನೀರ್ ಕೊಡೋದು ಅಂತ ಅವ್ರನ್ನ ಬೈದ್ರು, ತೆಗೆದ್ರು, ಏನೆಲ್ಲ ಕೂಡ ಮಾಡಿದ್ರು. ಅದೇ ಸುಧಾಕರ್ ಇವತ್ತು 3ನೇ ಹಂತದ ಶುದ್ಧೀಕರಣ ಬೇಕು ಅಂತ ಮಾತಾಡ್ತಿದ್ದಾರೆ ಅವರು ಬಿಜೆಪಿ. ಆಮೇಲೆ ಇನ್ನೊಂದು ವಿಚಾರ, ಇದೊಂದು ಆನ್ಸರ್ ಮಾಡಿಬಿಡ್ತೀನಿ. ಈಗ ನಾವು ನಮ್ಮ BJP ಪಕ್ಷದ ಸುಧಾಕರ್ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಈ ಒಂದು ಯೋಜನೆ ಆಗಿತ್ತು. ಆವತ್ತು ಅವ್ರು ಏನು ತಗೊಂಬಂದರು ಅದನ್ನೆಲ್ಲನೂ ಇವತ್ತೂ ಸಹ, ಆವತ್ತೂ ನಾವು ಖಂಡಿಸ್ತಾ ಇದ್ವಿ ಈ ನೀರು ಒಳ್ಳೆಯದಲ್ಲ ಅಂತ. ಇವತ್ತೂ ಸಹ ಈ ನೀರು ಒಳ್ಳೆಯದಲ್ಲ, ಈ ಕೆಲಸ ಏನು ಮಾಡಿದಾರೆ ಅದು ಒಳ್ಳೆಯದಲ್ಲ ಅಂತ ಇವತ್ತೂ ಖಂಡಿಸ್ತಾ ಇದ್ದೀವಿ. ಈಗ ಸಂಸದರಿಗೆ ಅದು ಮೋಸ್ಟ್ಲಿ ಜ್ಞಾನೋದಯ ಆಗಿದೆಯೋ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಎಕ್ಸ್ಟ್ರಾ ಬಂತೋ ಏನೋ ಗೊತ್ತಿಲ್ಲ. ಒಂದು 2-3 ವಿಡಿಯೋಗಳಲ್ಲಿ ನಾನು ನೋಡಿದೆ. ಇಡೀ ಪ್ರಪಂಚದಲ್ಲಿ 2 ಹಂತದ ಶುದ್ಧೀಕರಣ ಆಗಿರೋ ನೀರನ್ನು ಎಲ್ಲೂ ಕೃಷಿಗಾಗಲಿ ಇದಕ್ಕಾಗಲಿ ಬಳಸೋದೇ ಇಲ್ಲ ಅಂತ ಹೇಳಿರೋಂಥ ವಿಡಿಯೋ ನನ್ನ ಹತ್ರ ಇದೆ. ಆದರೂ ಸಹ ಒಬ್ಬ ಮನುಷ್ಯ ಒಂದು ಸ್ವಲ್ಪ ತಿದ್ದುಕೊಂಡಾಗ ಅದನ್ನು ಮುಂದಕ್ಕೆ ಹೋಗೋಣ. ಅದ್ರ ಜೊತೆಗೆ BJP ಪರವಾಗಿ ತಾವು ಹೇಳ್ತಿದ್ರಿ, ಅದ್ರ ನಾನು ಡಾಕ್ಯುಮೆಂಟ್ ತಂದಿದ್ದೀನಿ. BJPಯ ಸರ್ಕಾರದ ಕೊನೆಯ ಮೊನ್ನೆ ಆಯವ್ಯಯ ಏನಿತ್ತು ಅದರಲ್ಲಿ BJPಯ ತಾವು ಕರಡು ಪ್ರತಿ ತಗೊಂಡು ನೋಡಿದ್ರೆ ಟರ್ಷರಿ ಟ್ರೀಟ್ಮೆಂಟ್ಗೆ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗಿರೋವಂತಹ ಒಂದು ಅಧಿಕೃತವಾದ ಇದು ಸಿಗುತ್ತೆ. ನಮ್ಮ ಸರ್ಕಾರ ನೆಕ್ಸ್ಟ್ ಹಂತಕ್ಕೆ ಬಂದಿದ್ದರೆ ಡೆಫಿನೆಟ್ಟಾಗಿ ಅದರಲ್ಲಿ ನೀರು ಬರೋ ಅಂಥ ಕೆಲಸ ಆಗ್ತಿತ್ತು. ಅದರಲ್ಲಿ ಸುಧಾಕರ್ ಅವ್ರ ಪಾತ್ರ ಸಹ, ನಾನು ಬರೀ ಕೆಟ್ಟದನ್ನು ಮಾತ್ರ ಮಾತಾಡಲ್ಲ, ಸುಧಾಕರ್ ಅವ್ರ ಪಾತ್ರ ಇದ್ದಿದ್ದಕ್ಕೋಸ್ಕರನೇ ಈ ಟರ್ಷರಿ ಟ್ರೀಟ್ಮೆಂಟ್ ಆಗೋವಂತಹ ಒಂದು ಹೆಜ್ಜೆಯನ್ನು ಅವರು ಇಟ್ಟಿದ್ರು ಅಂತ ಈ ಮುಖಾಂತರ ನಾನು ಹೆಮ್ಮೆಯಿಂದ ಹೇಳ್ತೀನಿ. BJP ಪಕ್ಷ ಮತ್ತು ಯಾರ ತಪ್ಪು ಮಾಡಿದ್ರೆ ತಪ್ಪೇ, ಆದರೆ BJP ಪಕ್ಷ ಈ ಕೆಲಸ ಮಾಡಿತ್ತು ಅಂತ ನಾನು ತಮಗೆ ದಾಖಲೆಯನ್ನು ಕೊಡ್ತೀನಿ. ತಮಗೂ ಸಹ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಬಜೆಟಲ್ಲಿ ಅನೌನ್ಸ್ ಆಗಿತ್ತು, ಬಟ್ ಇವರು ಬಂದು ಹೊಸ ಬಜೆಟ್ ಮಾಡಿದ್ರು, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಸರ್, ಬಜೆಟಿನ ರೂಪುರೇಷೆಗಳು ಅಂತಿಮ ಹಂತದಲ್ಲಿದೆ. ಇವಾಗ 6ನೇ ತಾರೀಕು ಬಜೆಟ್ ಮಂಡನೆ ಆಗೋದ್ರಿಂದ ಇವತ್ತು 3ನೇ ತಾರೀಕು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಸರ್ಕಾರನ ಎಚ್ಚರಿಸ್ತಾ ಇದ್ದೀರಾ ಶಾಸಕರ ಮುಖಾಂತರ. ಈ ಪತ್ರಿಕಾಗೋಷ್ಠಿ ಎಷ್ಟು ಮಾತ್ರ ಫಲಪ್ರದ ಆಗುತ್ತೆ? ಇದು ಪಬ್ಲಿಷ್ ಆಗಬೇಕಾದ್ರೆ 4ನೇ ತಾರೀಕು ಆಗುತ್ತೆ. 6ನೇ ತಾರೀಕು ಬಜೆಟ್ ಮಾಡಿಬಿಟ್ಟು 48 ಗಂಟೆನಲ್ಲಿ ಏನು ನೀವು ನಿರೀಕ್ಷೆ ಮಾಡ್ತೀರಾ ಸರ್ಕಾರದಿಂದ? ನೋಡಿ ಅಣ್ಣ, ನಿಮಗೆ ಅಂತಃಕರಣ ಪೂರ್ವಕವಾಗಿ ಮನಸ್ಸಿದ್ರೆ ಒಂದೇ ಒಂದು ಸೆಕೆಂಡಲ್ಲಿ ನೀವು ಇದನ್ನು ಚೇಂಜ್ ಮಾಡ್ಬೋದು. ಜೊತೆಗೆ ನಾವೆಷ್ಟೋ ಬಜೆಟ್ಗಳನ್ನು ನೋಡಿದ್ದೀವಿ. ಬಜೆಟ್ ಆದಮೇಲೆ ಇನ್ಯಾರೋ ಏನೋ ಕೇಳಿದಾಗ ಅದಕ್ಕೊಂದು ತಿದ್ದುಪಡಿ ಮಾಡಿ ಬಜೆಟನ್ನು ಮತ್ತೆ ಮಂಡಿಸೋ ಅಂತಹ ಅವಕಾಶಗಳು, ಉದಾಹರಣೆಗಳು 108 ಈ ಒಂದು ಕೂಗನ್ನು ನಾವು ಸುಮಾರು ದಿವಸದಿಂದ ಕೂಡ ಕೇಳ್ತಾನೆ ಬಂದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ಮಾಡಿದ್ದೀವಿ. ಅಟ್ಲೀಸ್ಟ್ ಬಜೆಟ್ ಆದಮೇಲೆ ಮಾಡಿಲ್ಲ ಅಂತ ತಾವು ಸಂತೋಷ ಪಡಿ. ಬಜೆಟ್ಗೆ ಮೊದಲೇ ನಾವು ಒಂದು 4-5 ದಿವಸ ಮೊದಲೇ ಮಾಡಿದ್ದೀವಿ. ಅದನ್ನು ಅವರು ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಅವರು ಮನಸ್ಸು ಮಾಡಿದ್ರೆ 4 ಲಕ್ಷ ಕೋಟಿಗೂ ಅಧಿಕವಾದ ಬಜೆಟನ್ನು ಮಂಡಿಸುವಂತಹ ಸಿದ್ದರಾಮಯ್ಯನವ್ರಿಗೆ ಕೆಲವು ಸಾವಿರ ಕೋಟಿಗಳನ್ನು ನಮ್ಮ ಒಂದು ಟರ್ಷರಿ ಟ್ರೀಟ್ಮೆಂಟ್ಗೆ ಇಡೋದು ಏನು ದೊಡ್ಡ ವಿಷಯ ಅಲ್ಲ ಅಂತ. ಮತ್ತು ಯಾವುದೇ ಹಂತದಲ್ಲೂ ಇದು ಏನು ಗೊತ್ತಾಣ, ಕುಡಿಯೋ ನೀರು ಜೀವಜಲ. ಇದಕ್ಕೆ ನೀವು ಯಾವುದೋ ಒಂದು ರಸ್ತೆ, ಇವಾಗೆಲ್ಲ ಗುಂಡಿಗಳಲ್ಲೇ ಓಡಾಡ್ತಾ ಇದ್ವಿ ಚಿಕ್ಕಬಳ್ಳಾಪುರದಲ್ಲಿ, ವಿಧಿ ಇಲ್ಲ, ಆಯಿತು ನಿಮ್ದೇನೇನೋ ಸ್ಕೀಮ್ಗಳಿಗೆ ಹಣ ಎಲ್ಲ ಬೇರೆ ಕಡೆ ನೀವು ಡೈವರ್ಟ್ ಮಾಡಿಬಿಟ್ಟಿದ್ದೀರಾ. SC/STಗಳನ್ನ ಅದಕ್ಕೆ ಪಾಪ ಅವ್ರಿಗಿಟ್ಟಿರುವಂತಹ ಅಭಿವೃದ್ಧಿ ಹಣನೂ ತಾವು ಉಪಯೋಗಿಸ್ತಾ ಇದ್ದೀರಾ. ಅಂಥದ್ರಲ್ಲಿ ತಾವು ನಮಗೊಂದು ಸ್ವಲ್ಪ ನೀರು ಕೊಟ್ಬಿಡಿ. ಇನ್ನೂ ಒಂದು ಸ್ವಲ್ಪ ಗುಣಿಗಳಲ್ಲಿ ಇವಾಗೇನು 1 ಮೀಟ್ರ್ ಬಿದ್ದಿರೋ ಅಂಥ ಗುಣಿ ಇನ್ನೊಂದು 1.5 ಮೀಟ್ರ್ ಆಗ್ಬೋದು, ಹೆಂಗೋ ಮಾಡಿ 2 ವರ್ಷ ತಳ್ಳಿಬಿಡ್ತೀವಿ. ಮುಂದಕ್ಕೆ ನಮ್ಮ BJP ಸರ್ಕಾರ ಬರುತ್ತೆ, ಅಭಿವೃದ್ಧಿ ಪಥದಲ್ಲಿ ನಾವು ತೊಗೊಂಡೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಅದುವರೆಗೂ ನಾವು ಬದುಕಿರಬೇಕು ಅಂತ ದಯವಿಟ್ಟು ನೀರು ಕೊಡಿ ಅಂತ ನಾನು ಸಂದೀಪ್ ರೆಡ್ಡಿ ಅವರು ಬರೀ ಪತ್ರಿಕಾಗೋಷ್ಠಿಗೆ ಮಾತ್ರನಾ ಅಥವಾ ಏನೋ ಸಾಂಕೇತಿಕ ಹೋರಾಟವನ್ನು ಏನಾದರೂ ಪ್ರಾರಂಭ ಮಾಡ್ತಾ ಇದ್ದೀರಾ? ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ, ಈಗಲ್ಲ. ಈಗ ಸುಮ್ಮನೆ ಹೋರಾಟ ಮಾಡೋದಕ್ಕೆ ನಾವು ರಾಜಕೀಯ ಮೈಲೇಜ್ ತಗೊಳ್ಳೋಂತಹ ವ್ಯಕ್ತಿಗಳಲ್ಲ. ನಮಗೆ ಕೆಲಸ ಆಗಿಲ್ಲ ಅಂದರೆ ಮಾತ್ರ 100% ಉಗ್ರವಾದ ಹೋರಾಟಗಳನ್ನು, ಸರಣಿ ಹೋರಾಟಗಳನ್ನು ನಾವು ಮಾಡೋದಕ್ಕೆ ಹೊರಟಿದ್ವಿ. ಸರ್, ಈ ನೀವು ತೋರಿಸಿರೋ ಒಂದು ವಿಡಿಯೋದಲ್ಲಿ MLA ಈ ಹಿಂದೆ ಉರಿಯಿದ್ರು, ಈಗ
ಅಧಿಕಾರ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ಆದರೂ ಕೂಡ ಮೌನವಾಗಿದ್ದಾರೆ. ಯಾಕೆ ಅಂತ? ಅಧಿಕಾರದ ವ್ಯಾಮೋಹನ ಅಥವಾ ನನಗೆ ಗೊತ್ತಿಲ್ಲ ಸರ್, ಕೆಲಸ ಮಾಡಲ್ವಾ ಅಂತ? ನನಗೆ ಗೊತ್ತಿಲ್ಲ. ಈಗ ಅಧಿಕಾರಕ್ಕೆ ಹೋದಾಗ ಆ ಥರ ಏನಾದರೂ ಆಗುತ್ತಾ ಏನೋ ನನಗೇನೂ ಗೊತ್ತಿಲ್ಲ, ನನಗೆ ಆ ಅನುಭವ ಇಲ್ಲ. ಆದರೆ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ, ಜನಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಈ ಪ್ರಶ್ನೆಯನ್ನು ತಾವು ಕೇಳಬೇಕಾಗ್ತದೆ. ಆವತ್ತು ಅಷ್ಟೊಂದು ವೀರಾವೇಶವಾಗಿ ಮಾತಾಡ್ತಾ ಇದ್ದಂತಹ ಶಾಸಕರು ಇವತ್ತೇನೂ ಮಾತಾಡ್ತಾ ಇಲ್ಲ. ತಾವು ದಯವಿಟ್ಟು ಪದೇ ಪದೇ ಈ ಕ್ವಶನ್ ಮಾಡಬೇಕು. ಯಾಕಂತಂದರೆ ತಮ್ಮದು ಪತ್ರಿಕೋದ್ಯಮ ಮಾತ್ರ ಅಲ್ಲ, ತಾವು 4ನೇ ಅಂಗ, ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ತಾವಾಗಿದ್ದೀರಾ. ದಯವಿಟ್ಟು ನೀವೆಲ್ಲರೂ ಸೇರಿ ಶಾಸಕರನ್ನು ಪ್ರಶ್ನೆ ಮಾಡಬೇಕು. ಶಾಸಕರು ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಈ ಮುಖಾಂತರ ಹೇಳಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಉಸ್ತುವಾರಿ ಸಚಿವರಿಗೂ ಸಹ ಇದು ಪ್ರಶ್ನೆನೇ. ಉಸ್ತುವಾರಿ ಸಚಿವರನ್ನ ಸೈಡ್ಗೆ ಇಟ್ಬಿಟ್ಟಲ್ಲ, ಆದರೆ ನಾವು ಉಸ್ತುವಾರಿ ಸಚಿವರನ್ನ ಯಾರ ಮುಖಾಂತರ ಕ್ವಶನ್ ಮಾಡಬೇಕು, ನಮ್ಮ ಶಾಸಕರ ಮುಖಾಂತರ ಕ್ವಶನ್ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ. ಸರ್, ಈ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರಕ್ಕೆ 2025ರಲ್ಲಿ CM 2 ಸಾರಿ ಬಂದಿದ್ರು, 26ರಲ್ಲಿ ಮೊನ್ನೆ ಬಂದಿದ್ರು. ಇಂಥ ಗಂಭೀರ ವಿಚಾರದ ಬಗ್ಗೆ ನಿಮ್ಮ ಪಕ್ಷದವ್ರು ಇರ್ಬೋದು ಅಥವಾ ಸಂಘಟನೆಗಳ ಮುಖಂಡರುಗಳಿರ್ಬೋದು, ನೀರಾವರಿ ಹೋರಾಟ ಸಮಿತಿ ಇರ್ಬೋದು, ಯಾಕೆ ಅವ್ರಿಗೆ ಗೆರಾವಾಕಿ ನೀವು ಶುದ್ಧ ನೀರು ಕೊಡೋವರೆಗೂ ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಯಾಕೆ ಅವರು ಆಗ್ರಹ ಪಡಿಸ್ತಿಲ್ಲ? ನೋಡಿ ಅಣ್ಣ, ಈಗ ತಾವು ಮುಖ್ಯಮಂತ್ರಿಗಳು ಬಂದಾಗ ಮಾಡಬಾರ್ದು ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದಷ್ಟು ನೀವು ಗಮನಿಸ್ತಾ ಬನ್ನಿ, ನೀರಾವರಿ ಹೋರಾಟ ಸಮಿತಿದು ಇಡೀ ಎಲ್ಲ ಕಡೆನೂ ಜಾಗೃತಿ ಮೂಡಿಸುವಂತಹ ಜಲಾಗ್ರಹ ಅಂತ ಒಂದು ಟೀಮ್ ಕಟ್ಕೊಂಡು ಎಲ್ಲರನ್ನೂ ಪಕ್ಷಾತೀತವಾಗಿ ತಗೊಂಡು ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾನೆ ಹೋಗ್ತಿದ್ದಾರೆ. ಅವ್ರ ಕೂಗು ಇವ್ರಿಗೆ ಯಾರಿಗೂ ಕೇಳಿಸ್ದಿರೋ ಅಂತಹ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಅದೇ ರೀತಿ BJP ಪಕ್ಷದ ಯಾಕಾಗಿಲ್ಲ ಅಂತಂದರೆ, ನಾನು ಹೇಳೋದೇನಂತಂದರೆ, ನಾನೊಬ್ಬ ಕಾರ್ಯಕರ್ತ, ಇಡೀ ಸಂಘಟನೆ ತಗೊಂಡೋಗಿ ಇವಾಗೆಲ್ಲ ನಾವು ಬಂದಿರೋರು BJP ಅವರೇ ಆಲ್ಮೋಸ್ಟ್. ಅದ್ರ ಜೊತೆಗೆ ಒಂದಷ್ಟು ಪಕ್ಷಾತೀತವಾಗೂ ನನ್ನ ಜೊತೆ ಇದ್ದಾರೆ. ಇದನ್ನು ನಾವು ಮಾಡ್ತಾಯಿದ್ದೀವಿ, ಕಾಲಘಟ್ಟಕ್ಕೆ ಏನೇನು ಮಾಡೋಕ್ಕಾಗುತ್ತೋ ನಮ್ಮ ಶಕ್ತಾನುಸಾರ ಮಾಡ್ತಾಯಿದ್ದೀವಿ. ಈಗ ನಾವು ಈ ಮುಖಾಂತರ ಶಾಸಕರಿಗೆ ಕ್ಲಿಯರಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ನಾವು ಅದು 10 ಜನ ಹೋಗಿ ಹೋರಾಟ ಮಾಡ್ತೀವೋ 100 ಜನ ಹೋಗಿ ಹೋರಾಟ ಮಾಡ್ತೀವೋ, ನಮ್ಮ ಉದ್ದೇಶ ಸರಿ ಇರೋದ್ರಿಂದ ಇಡೀ ಚಿಕ್ಕಬಳ್ಳಾಪುರ ನಮ್ಮ ಜೊತೆ ನಿಂತ್ಕೊಳುತ್ತೆ ಅನ್ನೋ ನಮ್ಮ ನಂಬಿಕೆ ಇದೆ. ಉಗ್ರವಾದ ಹೋರಾಟ ಅಂತೂ ಆಗುತ್ತೆ, ಬಜೆಟಲ್ಲಿ ಹಣ ಇಟ್ಟಿಲ್ಲ ಅಂದರೆ ಮಾತ್ರ.